सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् स्वागतान् व्याहरामि। श्री श्री सच्चिदानन्देन्द्र सरस्वती स्वामिपादानां कर्तृकत्वेन प्रसिद्धा एका विशिष्टा अनन्या देवभाषायां निबद्धा कृतिः माण्डूक्य रहस्य विवृति इति अस्मिन् ग्रन्थे श्रीचरणैः माण्डूक्योपनिषच्छाङ्कर भाष्ये तथैव गौडपादीय कारिका शाङ्कर भाष्ये वेदितव्यत्वेन ये ये उपनिबद्धाः रहस्यांशाः ते सर्वे सुस्पष्टं विस्तरेण अत्र अस्मिन् ग्रन्थे अनावृताः सन्ति। तत्र चतुर्थे अलातशान्ति प्रकरणे अष्टापञ्चाशी कारिका तद्भाष्यभागः तत्रस्थः रहस्यांशश्च सर्वम् इदानीं विचार्यते। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तान् शिरसा प्रणम्य अनुग्रहं
ಆಶೀರ್ವಾದಂಚ ಸ್ವೀಕೃತ್ಯ ಪ್ರಕೃತಂ ಅಷ್ಟಾಪಂಚಾಶಕಾರಿಕಾ ಭಾಷ್ಯಂ ತದ್ವಿವೃತಿಭಾಗಂಚ ಇದಾನೀಂ ವಿಚಾರಯಾಮಃ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತಶಾಂತಿ ಪ್ರಕರಣಂ. ತತ್ರ ಅಷ್ಟಾಪಂಚಾಶಿ ಕಾರಿಕಾ ಇದಾನೀಂ ವಿಚಾರ್ಯತೆ. 58ನೆಯ ಕಾರಿಕೆ, ಆ ಭಾಗವನ್ನು ನೋಡಬೇಕಾಗಿದೆ. ಮೊದಲು ಕಾರಿಕೆಯನ್ನು 2 ಬಾರಿ ಪಾರಾಯಣ ಮಾಡಿ ನಂತರ ಅದರ ಒಂದು ಸಂಗತಿ, ಪದವಿಭಾಗ ಮತ್ತು ಅನ್ವಯಾರ್ಥ, ಭಾಷ್ಯ, ವಿವೃತಿ ಎಲ್ಲವನ್ನು ನೋಡೋಣ. ಓಂ ಧರ್ಮಾಯ ಇತಿ ಜಾಯಂತೆ ಜಾಯಂತೆ ತೇನ ತತ್ವತಃ ಜನ್ಮ ಮಾಯೋಪಮಂ ತೇಷಾಂ ಸಾ ಚ ಮಾಯಾ ನ ವಿದ್ಯತೆ. ಓಂ ಧರ್ಮಾಯ ಇತಿ ಜಾಯಂತೆ ಜಾಯಂತೆ ತೇನ ತತ್ವತಃ ಜನ್ಮ ಮಾಯೋಪಮಂ ತೇಷಾಂ ಸಾ ಚ ಮಾಯಾ ನ ವಿದ್ಯತೆ. ಬಹಳ ಅರ್ಥಗರ್ಭಿತವಾದ ಶ್ಲೋಕ. ಮತ್ತೆ ಏನು ಇದು ಹಿಂದೆ ಹೇಳಿದ್ದನ್ನೇ ಈಗಲೂ ಕೂಡ ಹೇಳ್ತಾ ಇದ್ದಾರೆ ನೋಡಿ. ಸುಮಾರು ಈಗ ಒಂದು ತಿಂಗಳಿನಿಂದ, ಅಂದರೆ ಸುಮಾರು ಒಂದು 5-6 ನಾವು ಬಾರಿ ವಿಚಾರ ಮಾಡಿದ್ದೇವಲ್ಲ, ಅಲ್ಲಿಂದಲೂ ಕೂಡ ಒಂದೇ ವಿಚಾರವನ್ನು ಹೇಳ್ಕೊಂಡು ಬಂದಿದ್ದಾರೆ. ಏನು ವಿಚಾರ ಅಂತಂದರೆ ನೋಡಿ, ಇದು ಸಂವೃತಿ ಸತ್ಯ ಅಥವಾ ಸಾಂವೃತಿಕ ಸತ್ಯ, ಒಂದು ಪರಮಾರ್ಥ ಸತ್ಯ ಅಂತಕ್ಕಂಥದ್ದು 2 ವಿಚಾರವನ್ನು ಹೇಳಿ ಅಲ್ಲಿಂದ ಮುಂದೆ ಏನು ಹೇಳ್ತಾ ಇದ್ದಾರೆ ನೋಡಿ. 2ಅನ್ನೂ ಕೂಡ ನಾವು ಸತ್ಯ ಅಂತ ಹೇಳಿದ್ದರೂ ಕೂಡ 2 ಕೂಡ ಸತ್ಯವಾಗಿರುವುದಕ್ಕೆ ಸಾಧ್ಯವಿಲ್ಲ. ಒಂದು ಗುಣ ಯಾವುದಾದ್ರು ಒಂದಿರಬೇಕು, ಆದರೆ 2 ಕೂಡ ವಿರುದ್ಧವಾದ ಗುಣ ಇರೋದು ಸಾಧ್ಯ ಇಲ್ಲ. ಆದ್ದರಿಂದ ಯಾವುದು ಸಂವೃತ್ತಿನೋ ಅಥವಾ ಪರಮಾರ್ಥನೋ ಅಂತಂದರೆ ಇಲ್ಲಿ ಪರಮಾರ್ಥ ಸತ್ಯವನ್ನೇ ನಾವು ಸತ್ಯ ಅಂತ ಹೇಳ್ತಾ ಇದ್ದೇವೆ. ಸಂವೃತ್ತಿ ಸತ್ಯವನ್ನು ಯಾತಕ್ಕೆ ಸತ್ಯ ಅಂತ ಹೇಳ್ತಾ ಇದ್ದೇವೆ? ಮತ್ತು ಸಂವೃತ್ತಿಯನ್ನು ಕೂಡ, ಅಂದರೆ ಸಂವೃತ್ತಿ ನಿಜವಾಗಿ ನೋಡಿದರೆ ಅದು ಸತ್ಯ ಅಲ್ಲ. ಅದು ಯಾವುದದು? ಅದು ಒಂದು ಮಿಥ್ಯಾ ಪದಾರ್ಥ. ಅದು ಆದರೂ ಕೂಡ ಅದನ್ನು ನಾವು ಸಂವೃತ್ತಿ ಸತ್ಯ ಅಂತ ಯಾತಕ್ಕೆ ಹೇಳ್ತಾ ಇದ್ದೇವೆ ಅಂತಂದರೆ ನೋಡಿ, ಆ ಸತ್ಯ ಅಷ್ಟು ಬಲವತ್ತರವಾಗಿದೆ. ನಾವು ಸಂವೃತ್ತಿ ಸ್ಥಿತಿಯಲ್ಲಿ, ಸಂವೃತ್ತಿ ಅಂದ್ರೇನು? ಅಜ್ಞಾನ, ಹೌದು ತಾನೆ? ಅಜ್ಞಾನ ಸ್ಥಿತಿಯಲ್ಲಿ ಇರುವಾಗ ಆ ಪದಾರ್ಥಗಳಲ್ಲಿ ನಮ್ಮ ಗೋಚರವಾಗ್ತಾ ಇದೆಯಲ್ಲ, ಏನೇನೋ ಅನುಭವ ಆಗ್ತಾ ಇದೆ, ಎಷ್ಟೋ ಅನುಭವ ಆಗ್ತಾ ಇದೆ. ಯಾವಾಗ? ಆ ಸಂವೃತ್ತಿ ಸ್ಥಿತಿಯಲ್ಲಿ. ಈಗಲೂ ನಮ್ಮ ಸಂವೃತ್ತಿ ಸ್ಥಿತಿ, ಅಜ್ಞಾನ ಸ್ಥಿತಿ ನಮಗೆ. ಅರೆ ಏನ್ರಿ ಇದು, ಇವಳೆ ತತ್ವ ಹೇಳ್ತಾ ಇದ್ದೀರಾ, ನಾವು ಕೇಳ್ತಾ ಇದ್ದೀವಿ, ಅಜ್ಞಾನ ಸ್ಥಿತಿ ಅಂದ್ಬಿಟ್ರಲ್ಲ. ಹೌದು, ಇದು 100ಕ್ಕೆ 100 ಭಾಗ ಅಜ್ಞಾನದ ವಿಷಯವೇ ಮತ್ತು ಅಜ್ಞಾನದ ಸ್ಥಿತಿಯೇ ಇದು. ಅದೇಗೆ ಸ್ವಾಮಿ?
ಇಲ್ಲಿ ನೀವು ಹೇಳ್ತಾ ಇದ್ದೀರಲ್ಲ ಸತ್ಯ, ಪರಮಾರ್ಥ ಸತ್ಯವನ್ನು ಹೇಳ್ತಾ ಇದ್ದೀರಲ್ಲ, ಹೇಳ್ತಾ ಇದ್ದೇವೆ ಸ್ವಾಮಿ. ಆದರೂ ಕೂಡ ಇಲ್ಲಿ ಏನಿದೆ ನೋಡಿ, ಹೇಳ್ತಾ ಇರತಕ್ಕಂಥವನು ನಾನು, ಕೇಳ್ತಾ ಇರತಕ್ಕಂಥವ್ರು ನೀವು ಎಂಬ ಹಾಗೆ ಒಂದು ನಾನು ಮತ್ತು ನೀವು ಎಂಬ ಭೇದವನ್ನು ಇಟ್ಟುಕೊಂಡೇ ಈ ಪರಮಾರ್ಥವನ್ನು ಹೇಳ್ತಾ ಇದ್ದೇವೆ ನಾವು. ಹೇಳ್ತಾ ಇರೋದು ಬಾಯಿನಲ್ಲಿ ಪರಮಾರ್ಥ, ಆದರೂ ಕೂಡ ಇಟ್ಕೊಂಡಿರ್ತಕ್ಕಂಥದ್ದೇನು, ಹೌದು ನಾನು ಹೇಳೋನು ನೀವು ಕೇಳೋನು. ಅಲ್ಲಿಗೆ ನೀವು ಪರಮಾರ್ಥ ಸತ್ಯ ಅಂದ್ಬಿಟ್ಟು ಏಕರೂಪವಾಗಿದೆ, ಅದ್ವಿತೀಯವಾಗಿದೆ, ಬರೀ ಅದ್ವಿತೀಯವಲ್ಲ, ಏಕಮೇವಾದ್ವಿತೀಯ ಏನನ್ನ ಹೇಳಿಬಿಟ್ರೆ ಎಲ್ಲ ಏನು ವಾಚಾರಂಭಣಂ ಅಷ್ಟೇ, ಬಾಯಿ ಮಾತು ಹೇಳ್ತಾ ಇದ್ದೀರಿ ಸ್ವಾಮಿ. ನೀವು ಪರಮಾರ್ಥ ಪರಮಾರ್ಥ ಅಂತ ಹೇಳ್ತಾ ಇದ್ದೀರಿ, ನೀವು ಹೇಳ್ತಾ ಇಲ್ವಾ, ನಾವು ಕೇಳ್ತಾ ಇಲ್ವಾ, ಮುಂದೆ ಪುಸ್ತಕ ಇಲ್ವಾ, ಏನಿವೆಲ್ಲವೇ? ಹಾಗಾದ್ರೆ ಯಾವುದೂ ಇಲ್ವಾ? ಹೇಳ್ತಾ ಇರೋನು ಒಂದೇ, ಕೇಳ್ತಾ ಇರೋನು ಒಂದೇನಾ ಅಂತ ಎಲ್ಲ ಬರುತ್ತಲ್ಲ. ಇದು ಏನು, ಇದು ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ, ಪರಮಾರ್ಥ ಸತ್ಯ ಇದೆಯಲ್ಲ, ಇದನ್ನು ಮೀರಿಸಿ ನಿಂತಿದೆ ಈ ಸತ್ಯ. ಆದ್ದರಿಂದ ಇದನ್ನೂ ಕೂಡ ನಾವು ಸತ್ಯ ಅಂತ ಹೇಳ್ತಾ ಇದ್ದೇವೆ. ಅಜ್ಞಾನ ಸ್ಥಿತಿಯಲ್ಲಿ ಯಾವಾಗ ಭ್ರಮೆಯಿಂದ ಹಗ್ಗವನ್ನು ಹಾವು ಅಂತ ಮಾಡಿಕೊಂಡ್ವೋ ಎಲ್ಲ ವಿಧವಾದ ಅನರ್ಥಗಳು ಉಂಟಾಗಿಬಿಟ್ಟವು. ಸ್ವಲ್ಪ ಅನರ್ಥನ, ಅಯ್ಯಯ್ಯೋ ಓಡ್ದ ಬಿದ್ದ ಕಾಲು ಮುರ್ಕೊಂಡ ಆಸ್ಪತ್ರೆ ಸೇರಿಕೊಂಡ ಏನೇನೋ ಆಗೋಯ್ತು. ಈ ದೃಷ್ಟಿಯಿಂದ ಇದನ್ನು ಕೂಡ ನಾವು ಸತ್ಯ ಅಂತ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರು. ಇದನ್ನ ಯಾತಕ್ಕೆ ಅಲ್ಲ ಸ್ವಾಮಿ, ಒಂದು 8-10 ದಿವಸದಿಂದ ಇದನ್ನೇ ಹೇಳ್ತಾ ಇದ್ದೀರಲ್ಲ, ಊದದ್ನೇ ಉದ್ದ ಶಂಖ ಅಂತ ಅಂದರೆ ನೋಡಿ, 8-10 ಬಾರಿ ಎಲ್ಲ ಸ್ವಾಮಿ, ನೀವು 800 ಬಾರಿ ಹೇಳಿದ್ರೂ ಕೂಡ ಇದು ನಿಮಗೆ ಅರ್ಥವಾಗೋದಿಲ್ಲ ಅಂತ ಹೇಳಿ ಉಪನಿಷತ್ತು ಇದನ್ನ ಪದೇ 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 ಹೇಳ್ತಾ. ಯಾಕೆ ಬಹಳ ಕಷ್ಟ ಇದು ಅರ್ಥವಾಗೋದು. ನಾವೇನು ಮಾಡ್ತೇವೆ, ಇವೆ ನೋಡಿ 8-10 ದಿವಸದಿಂದ ಒಂದೇ ನಡೀತಾ ಇದೆ. ಅಯ್ಯೋ ನೋಡ್ರಿ, ನಾಳೆನೂ ಅದನ್ನೇ ಕಣ್ರಿ, ಅದೇ ಶಂಖಾನೇ ಊದೋದು, ಅದೇನೋ ಪರಮಾರ್ಥ ಸತ್ಯ ಅಂತೆ, ಸಮೃದ್ಧ ಸತ್ಯ ಅಂತೆ, ಅದನ್ನೇ ಹೇಳ್ತಾ ಇದ್ದಾರಪ್ಪ, ನಾನು ನೋಡ್ತಾ ಇದ್ದೀನಿ 8-10 ದಿವಸದಿಂದ ಬರೀ ಅದೇ ಕಣ್ರಿ. ಅಯ್ಯೋ ಪರವಾಗಿಲ್ಲ, ಇವತ್ತು ಸ್ವಲ್ಪ ಬೇರೆ ಕೆಲಸ ನೋಡ್ಕೊಳ್ಳೋಣಪ್ಪ, ಬೇರೆ ಯಾರು ಅಂತ ಅಂದ್ಬಿಡ್ತೇವೆ ನಾವು. ನಿಜವಾಗಿ ನಮಗೆ ಅದು ಅರ್ಥವಾಗಿದೆಯಾ? ಏನೂ ಇಲ್ಲ, ಬಿಗ್ ಝೀರೋ ಅಂತ ಹೇಳ್ತಾರಲ್ಲ ಆ ಥರ. ಈಗ ನೋಡಿ, ಅರ್ಥವಾಗಿದೆ ಅಂತ ಇಟ್ಕೊಳ್ಳಿ. ಯಾರು ಕೇಳಿದ್ರೆ ಏನಪ್ಪ ನೀನು, ಯಾರು ನೀನು, ಯಾರು ನೀನು ಅಂತಂದರೆ ನೀನು ಯಾವ ಒಂದು ಪದ್ಧತಿಯನ್ನು ಅನುಸರಿಸ್ತೀಯ? ಸ್ವಾಮಿ, ನಾವು ಶಂಕರಾಚಾರ್ಯ ಪದ್ಧತಿಯನ್ನು ಅನುಸರಿಸ್ತೇವೆ. ಸರಿ, ಯಾವುದದು? ಅದು ಅದ್ವೈತ ಪದ್ಧತಿ. ನೀನು ಯಾರಪ್ಪ? ನಾನು ಅದ್ವೈತಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಈಗ ಯಾರು ನಮ್ಮನ್ನು ಕೇಳಿದ್ರೆ, ಸ್ವಾಮಿ ನೀವು ದ್ವೈತಿಗಳು ಅದ್ವೈತಿಗಳು ಇದು ಪ್ರಶ್ನೆ ಮಾಡ್ತಾರೆ ಬೇಕಾದಷ್ಟು ಜನ. ಅಂತ ಹೇಳಿದ್ರೆ ನಾವೇನು ಹೇಳ್ತೇವೆ, ವಿಭೂತಿ ಕಟ್ಟು ಜೋರ ಹಾಕೊಂಡ್ಬಿಟ್ಟು ನಾನು ಅದ್ವೈತಿ ಸ್ವಾಮಿ ಅಂತಂತ ಹೇಳ್ತೇವೆ. ಇದು ಎಷ್ಟರ ಮಟ್ಟಿಗೆ ಸರಿ? ಹೇಳಿದ ತಕ್ಷಣ ಅವನೇನು ಮಾಡ್ತಾನೆ, ಅಯ್ಯ ಹುಚ್ಚಾಕಂಡ್ರಿ ನೀವು, ಹುಚ್ಚರು ನೀವು, ನಾನು ಅದ್ವೈತಿ ಅಂತ ಯಾರು ಹೇಳ್ತಾ ಇದ್ದೀರಿ? ನನಗೆ ಹೇಳ್ತಾ ಇದ್ದೀರಿ. ಅಲ್ಲಿಗೆ ನಾನು ಇದ್ದೀನಿ, ನೀವು ಇದ್ದೀರಿ, ಮತ್ತೆ ಎಲ್ಲ ವ್ಯವಹಾರ ನಡೀತಾ ಇದೆ, ಹೇಳ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಇನ್ಯಾವ ಅದ್ವೈತ ಕಣ್ರಿ, ಅದ್ವೈತಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿದ್ರೇನು? ನಮಗೆ ಉತ್ತರನೇ ಇಲ್ಲ. ಪ್ರತಿಯೊಂದು ಎಲ್ಲ ವ್ಯವಹಾರ ನಾವು ಮಾಡ್ತಾ ಇರೋದು 100ಕ್ಕೆ 100 110 ಪಟ್ಟು ದ್ವೈತಿ. ಅಲ್ಲಿಗೆ ನಾವು ಏನು ಹೇಳಬೇಕು? ಯಾರಾದ್ರು ಪ್ರಶ್ನೆ ಮಾಡಿದ್ರೆ, ನೋಡಪ್ಪ ನೀನು ದ್ವೈತಿನೋ ಅದ್ವೈತಿನೋ ಅಂತ ಪ್ರಶ್ನೆ ಮಾಡಿದ್ರೆ ನಾವು ಏನು ಉತ್ತರ ಹೇಳಬೇಕು? ಇದು ನಾವು ಯಾರಾದರೂ ಕೂಡ ಯೋಚನೆ ಮಾಡಿದ್ದೇವಾ? ಏನು ಹೇಳ್ತೇವೆ? ಹೇಳಿದ ತಕ್ಷಣ ನಾವು ಅದ್ವೈತಿಗಳು ಸ್ವಾಮಿ. ಅಲ್ಲ ಸ್ವಾಮಿ, ನೀವು ಅದ್ವೈತಿಗಳು ಅಂತ ಹೇಳಿದ್ರೆ ನೀವು ಹೇಳೋದಕ್ಕೂ ಮತ್ತು ನಿಮ್ಮ ಸ್ಥಿತಿಗೂ ಅರ್ಥಾರ್ಥಕ್ಕೆ ಸಂಬಂಧವಿಲ್ವಲ್ಲ ಸ್ವಾಮಿ. ಅಂದರೆ ಆವಾಗ ಹೌದಾ, ಹೌದಲ್ವೇ, ಹೌದಲ್ಲ ಅಂತ ಏನು ಮಾಡೋದು? ಈ ತತ್ವ ಬಿಟ್ಟೇ ಬಿಡೋದು. ಓಹೋ ಸರಿ ಸ್ವಾಮಿ, ನೀವು ಹೇಳಿದ್ದೆ ಸರಿ, ಹಾಗಾದ್ರೆ ಅಲ್ಲಿಗೆ ಹೋಗ್ಬಿಡೋದು. ಇದು ಏನಾಗ್ತಾ ಇದೆ?
99 ಜನ, 100ಕ್ಕೆ 99 ಜನ ಇದೇ ಸ್ಥಿತಿ. ಇಲ್ಲ ಅದು ಇಲ್ಲವೇನೋ 1000ಕ್ಕೊಬ್ಬ ಅಷ್ಟೇ. ಅರ್ಥ ಮಾಡ್ಕೊಂಡು ಸರಿಯಾಗಿ. ಇವಾಗ ನಾವು ಏನು ಹೇಳಬೇಕು ಅಂತ ನಿಜವಾಗಿ ನೋಡಿದರೆ, ಈಗ ಅದ್ವೈತಿ ಅಂತ ಹೇಳ್ತಕ್ಕಂಥದ್ದು ಎಳ್ಳಷ್ಟೂ ಕೂಡ ಹೊಂದದೇ ಇರತಕ್ಕಂಥ ಮಾತು, ಸರಿ ಇಲ್ಲದೆ ಇರತಕ್ಕಂಥ ಮಾತು. ಇದು ಅನುಸಂಧೇಯ ತತ್ವವೇ ಅಲ್ಲ. ಮತ್ತು ಇದು ಯಾವ ತತ್ವ ಇದು? ಇದು ಯಾವ ತತ್ವ ಗೊತ್ತೇ ಅಂದರೆ ಜ್ಞೇಯ ತತ್ವ ಇದು. ಆದ್ರೆ ನೀವು ಯಾರು ಇವಾಗ? ನಾವು ಯಾರು ಅಂದರೆ ನಾವು ನಿಮಗೆ ದ್ವೈತಿಗಳು ಕಣ್ರಿ. ಹೌದೇ? ಮತ್ತು ಅದ್ವೈತಿ ಅದ್ವೈತಿ ಅಂತ ಹೇಳ್ತಾ ಇರತಕ್ಕಂಥದ್ದು ಅದು ನಾವು ಈ ತತ್ವವನ್ನು ಅನುಷ್ಠಾನ ನಾವು ಇದಕ್ಕೆ ಸೇರಿದವರು ಅಂತ ಅಲ್ಲಪ್ಪ. ಅದ್ವೈತಿಗಳು ಅಂತ ಏನು ಗೊತ್ತೇನೋ, ಅದು ಎಂದಿಗೂ ಕೂಡ ಅನುಷ್ಠೇಯ ತತ್ವ ಅಲ್ಲ, ಅದು ಕೇವಲ ಜ್ಞೇಯ ತತ್ವ. ತಿಳ್ಕೊಳ್ಬೇಕಷ್ಟೆ. ಏನು ತಿಳ್ಕೊಳ್ಬೇಕು? ಈಗ ನೋಡಿ, ಒಬ್ಬ ಮಾಯಾವಿ ಇದ್ದಾನೆ. ಅವನು ಮಾಯೆಯಿಂದ ಏನೇನನ್ನೋ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿದ್ರೂ ಕೂಡ ಆ ಮಾಯ ಹುಲಿ ಮಾಡ್ತಾನೆ, ಆನೆ ಏನೋ ಮಾಡ್ತಾನೆ ಹೆಚ್ಕೊಳ್ಳಿ. ನಾವು ನೋಡ್ತಾ ಇದ್ದವ್ರಿಗೆ ಏನಾಗುತ್ತೆ? ಅಯ್ಯೋ ಹುಲಿ ಬಂತು ಅಂತ ಆಗುತ್ತೆ. ಮಾಯಾವಿಗೆ ಏನಾಗುತ್ತೆ? ಅವನು ವಿಚಲಿತ ಆಗೋದೇ ಇಲ್ಲ. ಇಲ್ಲಿ ಮಾಯಾವಿನೂ ಒಂದೇ, ನೋಡ್ತಾ ಇರ್ತಕ್ಕಂಥವ್ರು ಒಂದೇ. ಅವನಿಗೂ ಕಣ್ಣಿದೆ, ಅವನು ನೋಡ್ತಾನೆ, ಇವನು ನೋಡ್ತಾನೆ, ಅಲ್ಲಿ ಅವನಿಗೂ ಹುಲಿ ಕಾಣುತ್ತೆ, ಇವನಿಗೂ ಹುಲಿ. ಅವನಿಗೇನು ಮಾಯಾವಿಗೆ ಹುಲಿ ಅಲ್ಲದೆ ಇನ್ನೇನು ಆನೆ ಕಾಣೋದಿಲ್ಲ, ಅವನಿಗೂ ಹುಲಿಲೇ ಕಾಣೋದು. ಆದರೆ ಇಬ್ಬರಿಗೂ ಎಲ್ಲವೂ ಕೂಡ ಸಮಾನವಾಗಿರುವಾಗ ಏನು ವ್ಯತ್ಯಾಸ ಹಾಗಾದರೆ? ಮಾಯೆಗೆ ಒಳಗಾದವರು ನಾವು, ಮಾಯೆಯನ್ನು ಮಾಡ್ತಾ ಇರ್ತಕ್ಕಂಥವನು ಅವನು. ಅಂದರೆ ಏನು? ಮಾಯೆಗೆ ಒಳಗಾಗದವನು ಅವನು. ಇಷ್ಟೇ ವ್ಯತ್ಯಾಸ, ಏನು ವ್ಯತ್ಯಾಸವಿಲ್ಲ. ಅವನು ಹುಲಿ ನೋಡ್ತಾ ಇದ್ದಾನೆ, ಎಲ್ಲ ಪ್ರತಿಯೊಂದು ಅವನು ಮಾಡ್ತಾ ಇದ್ದಾನೆ. ಆದರೆ ಅವನು ಎಳ್ಳಷ್ಟು ವಿಚಲಿತನಾಗಿಲ್ಲ. ಇದು ಅಷ್ಟೇ. ಇದು ಏನು? ಇದು ಅನುಭವದ ಸ್ಥಿತಿ ಅಷ್ಟೇ ಹೊರತು ಅನುಷ್ಠೇಯವಾದ ಸ್ಥಿತಿ ಖಂಡಿತ ಅಲ್ಲ. ಆದ್ದರಿಂದ ನಮ್ಮನ್ನು ಯಾರು ಕೂಡ ಏನ್ರಿ ನೀವು ದ್ವೈತಿಗಳು ಅದ್ವೈತಿಗಳು ಸ್ವಾಮಿ, ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀರಿ? ಗಣಪತಿ ಪೂಜೆ ಅಲ್ಲಿ ನಡೀತಾ ಇದೆ, ಅಲ್ಲಿ ಹೋಗ್ತಾ ಇದ್ದೀರಿ ಸ್ವಾಮಿ, ನಾನು ಮಾಡಬೇಕು. ಅದೇ ಎಂಥ ಅದ್ವೈತ ಕಣ್ರಿ? ಈಗ ಪ್ರಶ್ನೆ ಬರುತ್ತೆ. ಆದ್ದರಿಂದ ಏನು ಗೊತ್ತೇನು, ಗಣಪತಿ ಪೂಜೆ ಮಾಡಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಆದರೂ ಕೂಡ ನಾವು ಎಲ್ಲಿದ್ದೇವೆ ಇವಾಗ? ಆ ಮಾಯಾ ಭೂಮಿಕೆಯಲ್ಲಿ ಇದ್ದೇವೆ. ಆದ್ದರಿಂದ ನಾವೆಲ್ಲ ದ್ವೈತಿಗಳೇ. ನಮಗೂ ಅಷ್ಟೇ ಅನ್ನವನ್ನೇ ಊಟ ಮಾಡ್ತೇವೆ. ಮತ್ತು ಏನನ್ನ ಎಲ್ಲ ವ್ಯವಹಾರವೆಲ್ಲ ಕೂಡ ವ್ಯವಸ್ಥಿತವಾಗಿ ಮಾಡ್ತೇವೆ. ಮತ್ತು ಎಲ್ಲಿ ವ್ಯತ್ಯಾಸ? ಏನು ಇಷ್ಟೊಂದೆಲ್ಲ ಹೇಳ್ತಾ ಇದೆಯಾ ಶ್ರುತಿ ಅಂತಂದರೆ, ಇವೆಲ್ಲವೂ ಕೂಡ ಅದನ್ನೇ ಹೇಳ್ತಾ ಇದ್ದು, ಈ ಮಾಯೋಪಮಂ ಇದಂ ಸರ್ವಂ ಅಂತಕ್ಕಂಥ. ಹೇಗೆ ಮಾಯಾವಿ ಇದರಿಂದ ವಿಚಲಿತನಾಗುವುದಿಲ್ಲವೋ, ಅವನು ಎಲ್ಲವನ್ನು ನೋಡ್ತಾ ಇದ್ದಾನೆ. ಇವನು ಹೇಗೆ ನೋಡ್ತಾನೋ ಅವನು ಹಾಗೆ ನೋಡ್ತಾ ಇದ್ದಾನೆ. ಆದರೂ ಕೂಡ ಒಬ್ಬ ವಿಚಲಿತನಾಗ್ತಾನೆ, ಇನ್ನೊಬ್ಬ ವಿಚಲಿತನಾಗೋದಿಲ್ಲ. ಈ ಛಾಂದೋಗ್ಯದಲ್ಲಿ ಬಹಳ ವಿಸ್ತಾರವಾಗಿ ಮನೋಜ್ಞವಾಗಿ ಬಂದಿರತಕ್ಕಂಥದ್ದು ಇದು. ಬ್ರಹ್ಮನಿಷ್ಠಾನೂ ಕೂಡ ಸಾಯ್ತಾನೆ, ಅವನು ಸಾಯ್ತಾನೆ, ಇವನು ಸಾಯ್ತಾನೆ, ಅವನು ಹೋಗ್ತಾನೆ. ಆದರೆ ಅವನು ವಾಪಸ್ ಬರೋದಿಲ್ಲ, ಇವನು ವಾಪಸ್ ಬರ್ತಾನೆ. ಯಾಕೆ? ಇಲ್ಲಿ ಯಾವ ಅದ್ವೈತ ಅಂತಕ್ಕಂಥದ್ದಲ್ಲ. ಅದ್ವೈತ ಅಂತಕ್ಕಂಥದ್ದು ಒಂದು ಅನುಭವದಲ್ಲಿ ಪರ್ಯವಸಾನವಾಗಿರ್ತಕ್ಕಂಥದ್ದೇ ಹೊರತು ಹೇಳ್ಕೊಳ್ಳೋದಕ್ಕಲ್ಲ. ನಾವು ಹೇಳ್ಕೊಳ್ಬೇಕಾದ್ರೆ ಏನು ಹೇಳ್ಕೊಬೇಕು? ನಿಜವಾಗ್ಲೂ ನೋಡಿದ್ರೆ ನಾವೆಲ್ಲರೂ ಕೂಡ ದ್ವೈತಿಗಳೇ. ಯಾಕೆ? ನಾವು ಮಾಡ್ತಾ ಇರ್ತಕ್ಕಂಥ ದ್ವೈತ ವ್ಯವಹಾರ. ಆದರೆ ನಮ್ಮ ವ್ಯವಹಾರ ಹೇಗಿದೆ? ನಾವು ಅದ್ವೈತಿಗಳು ಯಾವಾಗ ಆಗೋದು ಹೇಳಿ? ಓಹೋ, ಯಾವ ವ್ಯವಹಾರ ಮಾಡ್ತಾ ಇದ್ದೀವಲ್ಲಪ್ಪ, ಇದೆಲ್ಲ ಮಾಯೋಪಮ. ಇದರಿಂದ ನನಗೆ ಯಾವ ವಿಧವಾದ ಸಾಧಕವಾಗಲಿ ಬಾಧಕವಾಗಲಿ ಇಲ್ಲ. ಅದು ತಿಳ್ಕೊಳ್ಳೋದು ಅದು ಅನುಭವ ಅಷ್ಟೇ. ಅದು ಇದಕ್ಕೋಸ್ಕರ ಈ ಅನುಭವ ಚೆನ್ನಾಗಿ ಆಗಲಿ ಅನ್ನುವುದಕ್ಕೋಸ್ಕರ ಇಲ್ಲಿ ಗೌಡಪಾದಾಚಾರ್ಯರು ನೋಡಿ ಆಗಮ ಪ್ರಕರಣದಲ್ಲೂ ಹೇಳಿದರು, ಮತ್ತೆ ಆ ವೈತಥ್ಯ ಪ್ರಕರಣದಲ್ಲೂ ಹೇಳಿದರು, ಅದ್ವೈತ ಪ್ರಕರಣದಲ್ಲೂ ಹೇಳಿದರು. ಮಾಯೆ ನಿಜವಾಗಲೂ ಜಾತಿ ಅಂತಕ್ಕಂಥದ್ದು ಇಲ್ಲ ಅಂತ ಪ್ರತಿಷ್ಠಾಪನೆ ಮಾಡಿದ್ರು. ಮತ್ತು ಇಲ್ಲೂ ಕೂಡ ಒಂದು 5-6 ಕಾರಿಕೆಯಿಂದ ಅದನ್ನೇ ಹೇಳ್ಕೊಂಡು ಬಂದಿದ್ದಾರೆ, ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ.
ಈ ಹೇಳಿದ್ದನ್ನೇ ಹೇಳ್ತಾ ಇಲ್ಲ, ನಮ್ಮ ಮನಸ್ಸಿಗೆ ಹಿಡಿಯೋಲ್ವಲ್ಲ ಅದು. ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪದಗಳನ್ನು ಹಾಕಿ ಹೇಳ್ತಾ ಇದ್ದಾರೆ. ಇವತ್ತಿಗೂ ಅಷ್ಟೇ ಈ ಸಂವೃತ ಸತ್ಯ ಮತ್ತು ಪರಮಾರ್ಥ ಸತ್ಯ ಅಂತ ಏನಿದೆ ಅದರದ್ದನ್ನೇ ವಿವರಣೆ ಕೊಡ್ತಾ ಇದ್ದಾರೆ. ಹಿಂದೆ ಹೇಳಿದ್ದನ್ನೇ ಇದು ಏನಂದರೆ ನಮಗೆ ಚೆನ್ನಾಗಿ ಮನದಟ್ಟಾಗಬೇಕಷ್ಟೆ. ನೋಡೋಣ ಇರಲಿ. ಈಗ 58ನೇ ಕಾರಿಕೆ ಇದರ ಒಂದು ಪದವಿಭಾಗ ಅನ್ವಯ ನೋಡೋಣ. ಇನ್ನೊಂದು ಸಾರಿ ಕಾರಿಕೆಯನ್ನು ಹೇಳ್ಕೊಂಡ್ಬಿಡೋಣ. ಧರ್ಮಾಯ ಇತಿ ಜಾಯಂತೆ ಜಾಯಂತೆ ತೇ ನ ತತ್ವತಃ ಜನ್ಮ ಮಾಯೋಪಮಂ ತೇಷಾಂ ಸಾ ಚ ಮಾಯಾ ನ ವಿದ್ಯತೆ. ಇಲ್ಲಿ ಪೂರ್ತಿ ತತ್ವನ ಹೇಳಿಬಿಟ್ರು ಗೌಡಪಾದರು. ಧರ್ಮಾಹ ಯೇ ಇತಿ ಜಾಯಂತೆ ಜಾಯಂತೆ ತೇ ನ ತತ್ವತಃ. ಅರ್ಥ ಸುಲಭವಾಗಿದೆ, ಏನು ವಿವರಣೆ ಬೇಕಾಗಿಲ್ಲ. ಜನ್ಮ ಮಾಯೋಪಮಂ ತೇಷಾಂ ಸಾ ಚ ಮಾಯಾ ನ ವಿದ್ಯತೆ. ಇದು ವಿಭಾಗ ಕ್ರಮ. ಅನ್ವಯ ಕ್ರಮನೂ ಸುಲಭವಾಗಿದೆ, ಏನು ತೊಂದರೆ ಇಲ್ಲ. ಯೇ ಧರ್ಮಾಃ ಇತಿ ಜಾಯಂತೆ, ಯಾವ ಧರ್ಮಗಳು ಇತಿ ಜಾಯಂತೆ ಅಂದ್ರೇನು? ಇತಿ ಅಂದರೆ ಹಿಂದೆ ಹೇಳಿದ ಪ್ರಕಾರವಾಗಿ. ಇತಿ ಹೀಗೆಂದು ಹಿಂದೆ ಹೇಳಿದ ಪ್ರಕಾರವಾಗಿ. ಹಿಂದೆ ಏನು ಹೇಳಿದ್ರು? ಎಲ್ಲ ಧರ್ಮಗಳು ಕೂಡ ಮಾಯೆಯಿಂದ ಹುಟ್ಟುತ್ತವೆ, ನಿಜವಾಗಿಯೂ ಕೂಡ ಸತ್ವದಿಂದ ಹುಟ್ಟೋಲ್ಲ ಅಂತ ಹೇಳಿದರು. ಮಾಯೆಯಿಂದ ನೋಡಿದಾಗ ಹುಟ್ಟುವಂತ ಇದೆ ಅದಕ್ಕೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ಯಾವ ಧರ್ಮಗಳು, ಪದಾರ್ಥಗಳು, ವಸ್ತುಗಳು ಅದು ಯಾವುದಿರಬಹುದು? ಅದು ನನ್ನ ಒಳಗಡೆ ಇರತಕ್ಕಂಥ ಪದಾರ್ಥವಾಗಿರಬಹುದು, ಆತ್ಮವಸ್ತು ಆಗಿರಬಹುದು, ಆತ್ಮ ಸಂಬಂಧವಾಗಿರ್ಬೋದು, ಅಥವಾ ಹೊರಗಡೆಗೆ ಸಂಬಂಧಪಟ್ಟಿದ್ದಾಗಿರಬಹುದು, ಎರಡೂ ಕೂಡ. ಹೀಗೆ ಯಾವ ವಸ್ತುಗಳಿದೆ, ಧರ್ಮಾನು ವಸ್ತುಗಳು, ಪದಾರ್ಥಗಳು, ಇದು ಏವಂ ಏವ ಇತಿ ಅಂದ್ರೇನು? ಇತಿ ಅಂದರೆ ಏವಂ, ಈ ರೀತಿಯಾಗಿ. ಈ ರೀತಿಯಾಗಿ ಈ ರೀತಿಯಾಗಿ ಅಂದರೆ ಏನು? ಮಾಯೆಯ ಅಂತ. ಹಾಗೆ ಮಾಯಾವಿಯಿಂದ ಒಂದು ಪದಾರ್ಥ ಉತ್ಪನ್ನವಾಯಿತು. ಹಾಗೆ ಮಾಯೆಯ ಜಾಯಂತೆ, ಎಲ್ಲ ಧರ್ಮಗಳು ಕೂಡ ಈ ರೀತಿಯಾಗಿ ಮಾಯಾ ರೂಪದಿಂದ ಹುಟ್ಟುತ್ತವೆ. ಮತ್ತು ತೇ ಧರ್ಮಾಃ, ಆ ಧರ್ಮಗಳಿದೆಯಲ್ಲ, ತತ್ವತಃ ನ ಜಾಯಂತೆ. ಮತ್ತೆ ತತ್ವತಃ ಅಂದ್ರೇನು? ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ, ಅಂದರೆ ಮಾಯಾವಿ ಆಯಿತು, ಮಾಯಾ ಮೇಲೆ ಅವನ ಮಾಯೆ ಅಂತ ಮಾಯೆ ಎಲ್ಲ ವಾಪಸ್ ತೊಗೊಂಡ್ಬಿಟ್ಟ. ಏನಾಯಿತು? ಯಾವ ಹುಲಿಯೂ ಇಲ್ಲ, ಎಲ್ಲೂ ಇಲ್ಲ. ಅರೆ ಹುಲಿ ಹುಟ್ಟಿತ್ತಲ್ಲಪ್ಪ ಇಷ್ಟೊತ್ತು, ಎಲ್ಲೋಯ್ತು ಹುಲಿ? ಎಲ್ಲೋಯ್ತು? ಅದು ಹುಟ್ಟೇ ಇರಲಿಲ್ಲ ಅದು. ಆದ್ದರಿಂದ ಅದು ಯಾವಾಗ ಮಾಯೆಯಿಂದ ಹೊರಗೆ ಬಂದು ನೋಡಿದಾಗ. ಇಲ್ಲೂ ಅಷ್ಟ ತತ್ವತಃ ಅಂದ್ರೇನು? ಪರಮಾರ್ಥತಃ. ಪರಮಾರ್ಥತಃ ಅಂದ್ರೇನು? ಮಾಯೆಯನ್ನು ಬಿಟ್ಟು ನೋಡಿದಾಗ ಏನು? ನ ಜಾಯಂತೆ, ಅವು ಯಾವುದು ಹುಟ್ಟೇ ಇಲ್ಲ. ಮಾಯೆಯಿಂದ ಸೃಷ್ಟವಾಗಿರ್ತಕ್ಕಂಥ ಹುಲಿ ಹುಟ್ಟಿತ್ತ? ಹುಟ್ಟೇ ಇಲ್ಲ ಅದು. ಸರಿ, ಇದು ಅರ್ಥ ಆಯಿತು ಸ್ವಾಮಿ. ಆದರೆ ಈ ಮಾಯೆ ಮಾಯೆ ಅಂತ ಹೇಳಿದ್ರಲ್ಲ, ಅದಾರು ಇರಬೇಕಲ್ಲ. ಇವಾಗ ಮಾಯೆಯಿಂದ ಹುಟ್ಟು, ಮಾಯೆ ಹೋದ ಮೇಲೆ ಹುಟ್ಟಿಲ್ಲ ಅಂತ ಹೇಳಿದ್ರೆ, ಹುಟ್ಟು ಹುಟ್ಟಿಲ್ಲ ಅಂತ ಅನ್ನೋದೇನೋ ಗೊತ್ತಾಯಿತು. ಇದು ಯಾತ್ರಿಂದ? ಮಾಯಾ ಅಂತಕ್ಕಂಥದ್ರಿಂದ ತಾನೇ ಹುಟ್ಟುದು. ಅಲ್ಲಿಗೆ ಮಾಯಾ ಎಂಬತಕ್ಕಂಥ ವಸ್ತು ಅಂತ ಒಂದಿದೆ ಅಂತಾಯಿತು. ಹೌದು ತಾನೆ? ಅದರಿಂದ ಅವ್ನು ಮಾಯ ಮಾಡ್ದ, ಇದು ಹುಟ್ಟಿತು. ಮಾಯೆಯಿಂದ ಹುಟ್ಟಿತು, ಮಾಯೆ ಇರಬೇಕಲ್ಲ ಅದು ಅಂತ. ಅಂದರೆ ಹಾಗೆ ಕೇಳೋದು ಹೋದರೆ, ಆ ತೇಷಾಂ ಜನ್ಮ ಮಾಯೋಪಮಂ, ಅವರ ಆ ಪದಾರ್ಥಗಳು ಹುಟ್ಟೆಲ್ಲ ಇತ್ತಲ್ಲ, ಅದನ್ನು ಮಾಯೋಪಮಂ, ಉಪಮಾನ ಸದೃಶ ಅಂತ, ಮಾಯಾ ಸದೃಶವಾಗಿರ್ತಕ್ಕಂಥದ್ದು. ಮತ್ತೆ ಸಾ ಮಾಯಾ ನ ವಿದ್ಯತೆ. ನಾವು ಏನು ಹೇಳಿದ್ವಪ್ಪ? ಅದನ್ನು ಯಾವ ಪದದಿಂದ ಕರೆದಿವಿ ನಾವು? ಮಾಯಾ ಎನ್ನುವ ಪದದಿಂದ ಕರೆದಿವಿ. ಹೌದು ತಾನೆ? ಆ ಮಾಯಾ ಅಂದ್ರೆ ಏನು ಗೊತ್ತೇನು? ಯಾವುದು ಇಲ್ಲವೋ ಅದಕ್ಕೆ ಮಾಯಾ ಅಂತ ಹೆಸರು. ಹಾಗಾಗಿ ಸಾ ಮಾಯಾಪಿ ನ ವಿದ್ಯತೆ, ಆ ಮಾಯೆಯೂ ಇಲ್ಲ.
ಇಲ್ಲದೆ ಇರತಕ್ಕಂಥದ್ದು. ಇಲ್ಲದೆ ಇರತಕ್ಕಂಥ ಮಾಯೆಯಿಂದ ಇಷ್ಟೆಲ್ಲ ಅನಾಹುತಗಳಾಗೋಯ್ತು. ಇದು ಏನಿದು? ಇದು ಪರಮಾರ್ಥ ಸತ್ಯ ಇದು. ಆದರೆ ಈ ಸಂವೃತ್ತಿ ಸತ್ಯ ಅಂತ ಇದೆಯಲ್ಲ, ಅವೆಲ್ಲ ನಾವು ವ್ಯವಹಾರದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇದೂ ಕೂಡ ಸತ್ಯ ಅಂತ ಯಾಕೆ ಹೇಳ್ತಾ ಇದ್ದೀವಿ? ಹೌದು, ಇದೂ ಕೂಡ ಎಲ್ಲಿಯವರೆಗೆ ಈ ಮಾಯೆ ಅಂತಕ್ಕಂಥದ್ದು ಹೋಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಆ ಮಾಯೆಯಿಂದ ಏನೇನು ಘಟನೆ ಆಗುತ್ತೆ ಅವೆಲ್ಲವೂ ಕೂಡ ಸತ್ಯವೇ ತಾನೆ. ಆದ್ದರಿಂದ ಆ ಮಾಯೆ ಅವಿದ್ಯ ಇರುವವರೆಗೂ ಇರೋದ್ರಿಂದ ಇದು ಸತ್ಯಾಸತ್ಯ ಅಂತ ಹೇಳ್ತೇವೆ ಅಷ್ಟೇ. ನಿಜವಾಗಿ ನೋಡಿದ್ರೆ ಅಸತ್ಯವೇ, ಆದರೆ ಅಲ್ಲಿಯವರೆಗೂ ಇದು ಇರೋದರಿಂದ ಇದನ್ನು ಸತ್ಯ ಅಂತ ಹೇಳ್ತೇವೆ ಅಷ್ಟೇ. ಮಧ್ಯ ಎಲ್ಲೂ ಹೋಗಿಬಿಡಲ್ಲ ಇದು. ಎಲ್ಲಿವರೆಗೂ ಮಾಯ ಇರುತ್ತೋ ಅಲ್ಲಿವರೆಗೂ ಇದು ಇರುತ್ತೆ. ಅದರಿಂದ ಸತ್ಯ ಅಂತ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರು. ಈ ಒಂದು ಭಾಷ್ಯ ಭಾಗ ನೋಡೋಣ. 310ನೇ ಭಾಷ್ಯ ಭಾಗ. ಅದು ಹೇಳಿದ್ನಲ್ಲ, ಇದು ಇದು ಏನು ಪದೇ ಪದೇ ಹೇಳ್ತಾ ಇರ್ತಕ್ಕಂಥದ್ದು ಇದು. ನಿಜವಾಗಿಯೂ ನಾವಿರ್ತಕ್ಕಂಥದ್ದು ನಾವು ಎಲ್ಲರೂ ಕೂಡ ನಾವು ದ್ವೈತಿಗಳೇ. ಅದರಲ್ಲಿ ಏನೂ ಸತ್ಯ ಇಲ್ಲ. ಎಂದಿಗೂ ಕೂಡ ಏನು ಹೇಳಿದ್ರು? ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಅಂತ ಹೇಳಿದ್ರು ಅಷ್ಟೇ. ಈ ಜಗತ್ತನ್ನು ಅಸತ್ತಂತ ಆಗಲಿ ಅಥವಾ ಇಲ್ಲದೆ ಇರತಕ್ಕಂಥ ವಸ್ತು ಅಂತಾಗಲಿ ಹೇಳಿಲ್ಲ. ಎಲ್ಲಿ ಹೇಳಿದ್ದಾರೆ? ಯಾವ ಉಪನಿಷತ್ತು ಹೇಳಿಲ್ಲ, ಶಂಕರಾಚಾರ್ಯರು ಹೇಳಿಲ್ಲ. ಸುಮ್ಮನೆ ಏನ್ರಿ ಶಂಕರಾಚಾರ್ಯ ಬಂದ್ಬಿಟ್ರಂತೆ, ಕಾಣ್ತಾ ಇದೆ ನೋಡ್ರಿ ಎದುರಿಗೆ, ಅದೇ ಇಲ್ವಂತೆ. ಯಾರು ಸ್ವಾಮಿ ಹೇಳಿದವರು? ಇದು ಏನಂದರೆ ಏನೇನೋ ಅಪಾರ್ಥಗಳು, ಸರಿಯಾಗಿ ತತ್ವ ತಿಳಿದೇ ಇರತಕ್ಕಂಥ ಹೇಳೋದು ಮಾತು. ಮಿಥ್ಯಾ ಅಂತ ಅನ್ನೋದಕ್ಕೇನರ್ಥ? ಅಸತ್ ಅನ್ನೋದಕ್ಕೇನರ್ಥ? ಅನೃತ ಅಂತ ಅನ್ನೋದಕ್ಕೆ ಮೂರಿದೆಯಲ್ಲ ಪದಗಳು. ಅಸತ್ತು, ಮಿಥ್ಯ, ಅನೃತ. ಈ ಮೂರಕ್ಕೂ ಒಂದೇ ಪರ್ಯಾಯ ಪದವಾ ಅಥವಾ ಏನಾದರೂ ವ್ಯತ್ಯಾಸ ಇದೆಯಾ? ಯಾತಕ್ಕೆ ಆಚಾರ್ಯರು ಬ್ರಹ್ಮ ಸತ್ಯ ಜಗತ್ತನ್ನು ಮಿಥ್ಯಾ ಅಂತ ಕರೆದರು? ಉಪನಿಷತ್ತು ಮಿಥ್ಯಾ ಅಂತ ಯಾತಕ್ಕೆ ಕರೆದರು? ಅವರು ಜಗತ್ತನ್ನು ಅಸತ್ ಅಂತ ಹೇಳ್ಬೋದಾಗಿತ್ತಲ್ಲ. ಬ್ರಹ್ಮ ಸತ್ಯಂ, ಸತ್ಯಾನ ಪದ ಹೇಳಿದ್ರು, ಸತ್ ಪದ ಹೇಳಿದ್ರು. ಅದಕ್ಕೆ ವ್ಯತಿರಿಕ್ತವಾಗಿ ಪ್ರಪಂಚವನ್ನ ಅಸತ್ ಅಂತ ಹೇಳ್ಬೋದಾಗಿತ್ತಲ್ಲ, ಅಸತ್ಯ ಅಂತ ಹೇಳ್ಬೋದಾಗಿತ್ತಲ್ಲ. ಯಾಕೆ ಅಸತ್ಯ ಅಂತ ಹೇಳಲಿಲ್ಲ? ಮಿಥ್ಯಾ ಅಂತ ಯಾಕೆ ಹೇಳಿದ್ರು? ಅಲ್ಲಿಗೆ ಮಿಥ್ಯಾ ಅನ್ನೋ ಶಬ್ದಕ್ಕೆ ಏನಾದರೂ ವಿಶೇಷವಾದ ಅರ್ಥ ಉಂಟೋ? ಮತ್ತೆ ಇನ್ನೊಂದು ಪದಾರ್ಥ ಹೇಳಿದ್ರು, ಏನ್ರಿ ಅವೆಲ್ಲ ಋತ ಅಲ್ಲ ಅನೃತ ಅಂತಂತ. ಅನೃತ ಅಂತಕ್ಕಂಥದ್ದು ಇದನ್ನೇ ಅರ್ಥವನ್ನು ಹೇಳುತ್ತೆ, ಇದೇ ಅರ್ಥವನ್ನು ಹೇಳುತ್ತಾ ಅಥವಾ ಬೇರೆ ಅರ್ಥವನ್ನು ಹೇಳುತ್ತಾ? ಈ ಒಂದು ಈ ಡಿಫರೆನ್ಸ್ ಇದೆಯಲ್ಲ, ಭೇದ, ಇದನ್ನ ಚೆನ್ನಾಗಿ ತಿಳ್ಕೊಂಡು ಬಿಟ್ರೆ ಯಾವ ಒಂದು ಆಕ್ಷೇಪವೂ ಕೂಡ ಬರೋದಿಲ್ಲ. ಏನ್ರಿ ಎದುರು ಕಾಣ್ತಾ ಇದೆ ವಸ್ತು, ಅದು ಇಲ್ಲ ಅಂದ್ಬಿಟ್ರಲ್ರಿ, ಏನು ಹುಚ್ಚರು ಹೇಳೋ ಮಾತೇನ್ರಿ ಇದು? ಇವೆಲ್ಲ ಹುಚ್ಚು ಪ್ರಶ್ನೆ ಕೇಳ್ತಾರಲ್ಲ, ಇವು ಯಾವುದಕ್ಕೂ ಅವಕಾಶನೇ ಇರೋದಿಲ್ಲ. ಯಾವಾಗ ಈ ಮೂರರ ಅರ್ಥ ಸರಿಯಾಗಿ ತಿಳ್ಕೊಳ್ಬೇಕಷ್ಟೆ. ಜಗತ್ತನ್ನು ಯಾತಕ್ಕೆ ಮಿಥ್ಯಾ ಅಂತ ಕರೆದರು? ಮಿಥ್ಯಾ ಅಂತ ಕೇಳಿದ್ರೆ ಏನಾದ್ರು ಅದಕ್ಕೆ ಮುಂಟೆ ವಿಶೇಷವಾಗಿ ಇವೆಲ್ಲ ಸೂತ್ರ ಭಾಷೆ ವಿಚಾರ ಮಾಡಿದ್ದಾರೆ, ಮುಂದೆ ಬರುತ್ತೆ. ಈ ಬೌದ್ಧರ ವಿಚಾರ ಆದಮೇಲಿಂದ ಅವೆಲ್ಲ ಬರುತ್ತೆ, ಅದರಲ್ಲೂ ಬರುತ್ತೆ, ಇದರಲ್ಲೂ ಮುಂದೆ ಬರುತ್ತೆ. ನೋಡೋಣ, ಸದ್ಯ ಇಷ್ಟೊಂದು ತಿಳ್ಕೊಳ್ಳೋಣ. ಇವಾಗ ಈಗೇನಾಯಿತು? ಇಷ್ಟೇ. ಯೇ ಧರ್ಮಾ ಏವಂ ಮಾಯೆಯ ಜಾಯಂತೆ ತೇ ಧರ್ಮಾ ತತ್ವತಃ ಪರಮಾರ್ಥತಃ ನ ಜಾಯಂತೆ ತೇಷಾಂ ಜನ್ಮ ಮಾಯೋಪಮಂ ಅಥ ಸಾ ಮಾಯಾ ಅಪಿ ನ ವಿದ್ಯತೆ ಅಂತಕ್ಕಂಥದ್ದು ಇದು ಅರ್ಥವಾಯ್ತಲ್ಲ. ಭಾಷ್ಯಭಾಗ ನೋಡೋಣ. 310ನೇ ಭಾಷ್ಯಭಾಗ. ಯೋಪಿ ಆತ್ಮಾನಃ ಅನ್ಯೇ ಚ ಧರ್ಮಾಃ ಜಾಯಂತೆ ಇತಿ ಕಲ್ಪ್ಯಂತೆ. ನೋಡಿ, ಇಲ್ಲಿ ಕಾರಿಕೆನಲ್ಲಿ ಏನಿದೆ? ಧರ್ಮಾಃ ಯೇ ಇತಿ ಜಾಯಂತೆ ಅಂತ ಹೇಳಿದ್ರು. ಇಲ್ಲಿ ಧರ್ಮ ಅಂತ ಮಾತ್ರ ಹೇಳಿದ್ರು. ಆಚಾರ್ಯ ಏನು ಮಾಡ್ತಾ ಇದ್ದಾರೆ? ಧರ್ಮ ಅಂತಂದರೆ ಅದು ಆತ್ಮಾನಃ ಮತ್ತೆ ಅನ್ಯೇಚ ಧರ್ಮಾಃ ಅಂದರೆ ತನ್ನ ಮತ್ತು ತನಗಿಂತ ಹೊರಗಡೆ ಇರತಕ್ಕಂಥ ಎಲ್ಲವೂ ಕೂಡ ಜೀವ ಧರ್ಮ ಮತ್ತು ಹೊರಗಡೆ ಇರತಕ್ಕಂಥ ಪ್ರಪಂಚದ ಎಲ್ಲವೂ ಕೂಡ ತನ್ನ ಒಳಗಡೆ ಇರತಕ್ಕಂಥ ಸೇರಿಕೊಂಡು ಅದನ್ನು ಜಾಯಂತೆ ಹುಟ್ಟಿದೆ ಅಂತ ಕಲ್ಪನೆ ಮಾಡ್ತಾರಲ್ಲ, ಅದು ಹೇಗಿದೆ? ಇತಿ
ಹೀಗಿದೆ ಇತಿ ಅಂತ, ಇತಿ ಎನ್ನುವ ಹಾಗಿದೆ. ಇತಿ ಅಂದರೆ ಏನರ್ಥ? ಇತಿ ಏವಂ ಪ್ರಕಾರಾಹ. ಏವಂ ಪ್ರಕಾರಾಹ ಅಂತಕ್ಕಂಥದ್ದು ಏವಂ ಪ್ರಕಾರಾಹ ಅಂತಕ್ಕಂಥ ಎರಡು ಪದ ಅಲ್ಲ, ಇದು ಏವಂ ಪ್ರಕಾರಾಹ. ಏವಂ ಪ್ರಕಾರಃ ಯೇಷಾಂ ತೇ ಏವಂ ಪ್ರಕಾರಾಹ. ಈ ಪ್ರಕಾರವಾಗಿರ್ತಕ್ಕಂಥ ಯಾವ ಪ್ರಕಾರ? ಅದು ಹಿಂದೆ ಹೇಳಿದ್ರಲ್ಲ, ಅದು ಸಮೃದ್ಧಿ ಅದು ಅಂತ ಮಾಯಾ ಅಂತಂತ, ಅದು ಅದನ್ನು ಹೇಳ್ತಾರೆ. ಈ ಪ್ರಕಾರವಾಗಿ ಇರತಕ್ಕಂಥ ಹುಟ್ಟಿದೆ. ಹುಟ್ಟಿದೆ ಅಂದರೆ ಅದು ಹೇಗೆ ಹುಟ್ಟಿದೆ ಅಂದರೆ ಈ ಪ್ರಕಾರವಾಗಿ ಹುಟ್ಟಿದೆ. ಹೇಗೆ? ಯಥೋಕ್ತ ಸಂವೃತ್ತಿ ನಿರ್ದಿಶ್ಯತೆ ಇತಿ ಇತಿ. ಅದು ಯಥೋಕ್ತ ಹಿಂದೆ ಹೇಳಿದಂತಹ ಈ ಸಂವೃತ್ತಿ ಅಂತ ಇದೆಯಲ್ಲ, ಸಂವೃತ್ತಿ ಅಂತಂದ್ರೇನು? ಅಜ್ಞಾನ ಇದೆಯಲ್ಲ, ಇದನ್ನ ಇದು ಹೇಳ್ತಾ ಇದೆ ಈ ಇತಿ ಅನ್ನೋ ಪದ. ಅಂದ್ರೆ ಏನು? ಅಜ್ಞಾನದಿಂದ, ಅವಿದ್ಯೆಯಿಂದ ಇವೆಲ್ಲವೂ ಕೂಡ ಹುಟ್ಟುತ್ತದೆ. ಹುಟ್ಟುತ್ತದೆ ಅಂದ್ರೆ ಏನರ್ಥ ಇಲ್ಲಿ? ಹಿಂದೆ ಎಲ್ಲ ಹೇಳಿದ್ರು ಅದ್ವೈತದಲ್ಲಿ, ಅದ್ವೈತ ಶಾಸ್ತ್ರದಲ್ಲಿ ಹುಟ್ಟುತ್ತದೆ, ಸಾಯುತ್ತದೆ, ಇರುತ್ತದೆ ಅದು ಏನರ್ಥ ಗೊತ್ತೇನು? ಹುಟ್ಟುತ್ತದೆ ಅಂದರೆ ಹುಟ್ಟುವಂತೆ ಇರುತ್ತದೆ, ಅಂತೆ ಸೇರಿಸ್ಕೋಬೇಕು ಪ್ರತಿಯೊಂದಕ್ಕೂ ಕೂಡ. ಅಂದರೆ ಸಾಯುವಂತೆ ತೋರುತ್ತದೆ, ಇರುವಂತೆ, ಎಲ್ಲ ಅಂತೆ ಅಂತೆ ಅಷ್ಟೇ. ಅಂದ್ರೆ ಏನು? ನಿಜವಾಗಿ ಇಲ್ಲ ಅಂತ ಅರ್ಥ. ಹುಟ್ಟುವಂತೆ ತೋರ್ತಾ ಇದೆಯಲ್ಲ, ಅದು ಈ ಪ್ರಕಾರವಾಗಿ ತೋರ್ತಾ ಇದೆ. ಇಲ್ಲಿ ಅಂತೆ ಅಂತ ಯಾಕೆ ಹೇಳಿದ್ರು ಅಂದರೆ, ಯಾವತ್ತೂ ಕೂಡ ಆ ಒಂದು ಭ್ರಮೆಯ ಸ್ಥಿತಿ ಇದೆಯಲ್ಲ, ಅವಿದ್ಯಾ ಸ್ಥಿತಿ, ಅಲ್ಲಿ ಅಂತೆ ಅನ್ನೋದು ಜಾಗ ಇಲ್ಲ. ಅಂತೆ ಅಂತ ಇಲ್ವೇ ಇಲ್ಲ ಅಲ್ಲಿ. ಯಥಾರ್ಥವಾಗಿ ಹಗ್ಗವು ಹಾವಾಗಿ ತೋರ್ಬಿಡ್ತು, ಹೆದರ್ಬಿಟ್ಟ, ಎಲ್ಲ ಆಯಿತು. ಆ ಕಾಲದಲ್ಲಿ, ಹೆದರಿಕೆ ಉಂಟಾದ ಕಾಲದಲ್ಲಿ ಎಲ್ಲಾದರೂ ಕೂಡ ಇವನಿಗೆ ಓ ಹಗ್ಗ ಇದು ಹಾವಿನಂತೆ ತೋರುತ್ತದೆ ಅಂತ ಬಂತ ಜ್ಞಾನ. ಹಾವಿನಂತೆ ತೋರುತ್ತದೆ ಬಂದ್ಬಿಟ್ಟು ಪರಮಾರ್ಥ ಆಗೋಯ್ತದು. ಹಾಗಲ್ಲ, ಹಾವೇ ಅದು. ಆದ್ದರಿಂದ ಅಲ್ಲಿ ಇಲ್ಲ. ಆದರೆ ಅರ್ಥ ಏನು ಮಾಡ್ಕೋಬೇಕು ನಾವು? ಆ ಒಂದು ತತ್ವಸ್ಥಿತಿಯಲ್ಲಿ ಹಾವಿನಂತೆ ಅಂತ ಅಷ್ಟೆ. ಇಲ್ಲಿ ಹೀಗೆ ಹುಟ್ಟುವಂತೆ ತೋರ್ತಾ ಇದೆ. ಸಂವೃತ್ಯವ ಧರ್ಮ ಜಾಯಂತೆ. ಸಂವೃತ್ಯ ಅಂದರೆ ಆ ಒಂದು ಅಜ್ಞಾನ, ಅವಿದ್ಯೆಯಿಂದ ಈ ಧರ್ಮಗಳು ಹುಟ್ಟುತ್ತದೆ. ನತೆ ತತ್ವತಃ ಪರಮಾರ್ಥತಃ ಜಾಯಂತೆ. ಆದರೆ ಅವು ತತ್ವ ಅಂದರೆ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಅವು ಹುಟ್ಟುವಂತಲೂ ಇಲ್ಲ. ಯಾವ ಪದಾರ್ಥ ಹುಟ್ಟುವುದೂ ಇಲ್ಲ, ಯಾವಾಗ ಹುಟ್ಟುವುದು ಅಂತ ಇಲ್ವೋ ನಾಶ ಅಂತಕ್ಕಂತೂ ಇಲ್ಲ. ಯತ್ ಪುನಃ ಸಂವೃತ್ಯ ಜನ್ಮ ತೇಷಾಂ ಧರ್ಮಾಣಾಂ ಯಥೋಕ್ತಾನಾಂ ಯಥಾ ಮಾಯೆಯ ಜನ್ಮ ತಥಾ ತತ್ ಮಾಯೋಪಮಂ ಪ್ರತ್ಯೇತವ್ಯಂ. ಇನ್ನು ಸಂವೃತ್ತಿಯಿಂದ ಹುಟ್ಟಿದಂತೆ ಹುಟ್ಟಿದೆ, ಅಜ್ಞಾನದಿಂದ ಹುಟ್ಟಿದೆ ಇದು ಯಾವುದು? ಎಲ್ಲ ಧರ್ಮಗಳು ಕೂಡ. ಇದು ಹೇಗೆ ಅಂದರೆ ಮಾಯೆಯ ಜನ್ಮ. ಹೇಗೆ ಮಾಯೆಯಿಂದ ಇದು ಹುಟ್ಟಿದೆಯೋ, ಆದ್ದರಿಂದ ಇವೆಲ್ಲವೂ ಕೂಡ ಹುಟ್ಟಿ ತೋರ್ತಾ ಇರತಕ್ಕಂಥದ್ದು ಎಲ್ಲವನ್ನೂ ಕೂಡ ಏನಾಗಿದೆ? ಮಾಯೋಪಮ ಅಂದರೆ ಮಾಯಾ ಸದೃಶ, ಮಾಯಾವಿಯು ಸೃಷ್ಟಿಸಿದ ವಸ್ತುವಿನಂತೆ. ಮಾಯಾವಿ ಎಷ್ಟೋ ಸೃಷ್ಟಿ ಮಾಡ್ತಾನೆ ವಸ್ತು, ಬೇಕಾದಷ್ಟು ದುಡ್ಡು ಸೃಷ್ಟಿ ಮಾಡಿಬಿಟ್ಟ, ಹಣದ ಹೊಳೆ ಹರಿಸ್ಬಿಟ್ಟ, ಒಂದು ಕೊಡ ಇಟ್ಟಿದ್ದ, ಸುಮ್ಮನೆ ಸುರಿತು ದುಡ್ಡು. ತಿರ್ಗಾ ಬಂದ ಭಿಕ್ಷೆ ಎತ್ಕೊಂಡು, ಸ್ವಾಮಿ ದುಡ್ಡು ಕೊಡಿ, ನನ್ನ ಆಟ ಎಲ್ಲ ಮುಗೀತು ಅಂತ ಬಂದ. ಏಕೆ? ಯಾವುದು ಪರಮಾರ್ಥವಲ್ಲ ಅದು. ಆ ಒಂದು ಕಾಲದಲ್ಲಿ ತೋರ್ತಷ್ಟೆ. ಅದೇನು ತೋರ್ತು ಅಂದರೆ ಮಾಯೋಪಮ. ಅದು ಆ ಹಣ ಬಂದಿದ್ದು ಮಾಯೋಪಮ. ಹಾಗೆ ಪ್ರತ್ಯೇಕ ಮಾಯಾ ನಾಮ ವಸ್ತು ತರ್ಹಿ. ಓಹೋ, ಹಾಗಾದರೆ ಮಾಯ ಎಂಬತಕ್ಕಂತಹ ಒಂದು ವಸ್ತು ಇದೆ ಅಂತಾಯಿತು ಅಂತಂದ ಪೂರ್ವ ಪಕ್ಷಿ. ಏನು? ಮಾಯ ಎಂಬತಕ್ಕಂಥ ಒಂದು ವಸ್ತು ಇದೆ ಅಂತ ಆಯಿತು ಅಂದರೆ ಅದಕ್ಕೆ ಹೇಳ್ತಾ ಇದ್ರೆ ಮೈವಂ ಮಾ ಏವಂ. ಇಲ್ಲ ಇಲ್ಲ, ಈ ರೀತಿ ಇಲ್ಲ. ಏನು ಮತ್ತೆ ಯಾವ ರೀತಿ ಇಲ್ಲ? ಮತ್ತೆ ಹೇಗಿದೆ ಅಂದರೆ ಸಾಚ ಮಾಯಾ ನ ವಿದ್ಯತೆ. ಆ ಮಾಯೆಯೂ ಕೂಡ ಇರುವುದಿಲ್ಲ. ಅದು ಈ ಮಾಯೆಯೂ ಕೂಡ ಇರುವುದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ, ಆ ಇರುವುದಿಲ್ಲ ಅನ್ನುವುದನ್ನು ಸೂಚನೆ ಮಾಡುವುದಕ್ಕೆ
ನಾವು ಈ ಪದವನ್ನು ಬಳಸಿದ್ದು ಮಾಯಾ ಅಂತಕ್ಕಂಥದ್ದು ಯಾ ಮಾ ಅಂದರೆ ಯಾವ ವಸ್ತುವು ಇಲ್ಲದೆ ಇರತಕ್ಕಂಥದ್ದು ಅದು ಮಾಯೆ ಅಷ್ಟೇ. ಮಾಯೆ ಏನು ತೋರ್ತಾ ಮಾಯೆ ಇಲ್ಲದೆ ಇರತಕ್ಕಂಥ ವಸ್ತು ಅಂತ. ಮತ್ತು ಇದನ್ನ ಅವಿದ್ಯೆಗೂ ಇದೇನೆ, ಅವಿದ್ಯೆಗೂ ಇದೆ ಅನ್ವಯ ಮಾಡ್ಕೊಳ್ಬೇಕು. ಅವಿದ್ಯೆಯಿಂದ ಇಷ್ಟೆಲ್ಲ ತೋರ್ತಾ ಇದೆ, ಇಷ್ಟೆಲ್ಲ ಅನರ್ಥ, ಏನು ಅನರ್ಥ, ಕಡಿಮೆ ಅನರ್ಥನ. ಆದರೆ ನಿಜವಾಗಿ ನೋಡಿದಾಗ ಆ ಅವಿದ್ಯೆ ಎಂಬತಕ್ಕಂಥ ಒಂದು ತತ್ವವೇ ಇಲ್ಲ. ಅಯ್ಯಯ್ಯೋ, ನೋಡಿ, ಇಲ್ಲದೆ ಇರತಕ್ಕಂಥ ಯಾವುದು ಅವಿದ್ಯೆಯಿಂದ ಇಷ್ಟೊಂದೆಲ್ಲ ಅನಾಹುತ ಆಗ್ತಾ ಇದೆ. ಇದನ್ನ ಮನೆಗಾಣಬೇಕಾದ್ರೆ ಏನು ಮಾಡಬೇಕು? ನಾವು ಆವೃತ್ತಿ ಪದೇ 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 ಕೇಳ್ತಾನೆ ಇರಬೇಕು, ನೋಡ್ತಾ ಇರಬೇಕು, ವಿಚಾರ ಮಾಡ್ತಾನೆ ಇರಬೇಕು. ವಿಚಾರ ಮಾಡ್ತಾನೆ ಇರಬೇಕು. ಇರಲಿ, ಇದು ಮಾಯಾ ಇತಿ ಅವಿದ್ಯಮಾನಸ್ಯ ಆಖ್ಯ ಇತಿ ಅಭಿಪ್ರಾಯ. ಮಾಯಾ ಅಂದ್ರೇನು? ಅವಿದ್ಯಮಾನಸ್ಯ ಆಖ್ಯ ಅಂದರೆ ಇದು ಅವಿದ್ಯಮಾನಸ್ಯ ಅಂದರೆ ಯಾವುದು ಇಲ್ಲವೋ ಅದಕ್ಕೆ ಹೆಸರಾಯಿತು ಮಾಯಾಖ್ಯ. ಅವಿದ್ಯೆ ಹೆಸರಾಯಿತು. ಏನು ಇಲ್ಲವೋ, ಯಾವುದಿಲ್ಲವೋ ಅದಕ್ಕೆ ಹೇಳ್ತಾ ಇದ್ದೀವಿ ಮಾಯಾ ಅಂತ ಅಷ್ಟೇ. ಆ ಹೆಸರಿನಿಂದ ಕರೀತಾ ಇದ್ದೀವಿ ಅಂತ ಹೇಳಿದ್ರು. ಇದು ಭಾಷ್ಯ ಭಾಗ ಆಯಿತು. ಈ ವಿವೃತ್ತಿ ಭಾಗನೂ ಕೂಡ ಇದರಲ್ಲಿ ಯಾವ ಒಂದು ಅಂಥ ಒಂದು ರಹಸ್ಯ ಅಂತಕ್ಕಂಥದ್ದಾಗಲಿ ವಿಶೇಷವಾಗಲಿ ಇಲ್ಲ. ಯಾಕೆ? ವಿಶೇಷವನ್ನು ಹಿಂದಿನ ಒಂದು ಕಾರಿಕೆಯಲ್ಲಿ ಹೇಳಿಬಿಟ್ಟಿದ್ದಾರೆ ಸ್ವಾಮಿಪಾದರವರು. ಏನು ಹೇಳಿಬಿಟ್ಟಿದ್ದಾರೆ ಅಲ್ಲಿ ನೋಡಿ. ಹಿಂದಿನ ಒಂದು ಕಾರಿಕಾ ಭಾಗದಲ್ಲಿ, ಈ ಶ್ಲೋಕದಲ್ಲಿ, ಕಾರಿಕೆಯಲ್ಲಿ ಏನನ್ನ ನಿರಾಕರಣೆ ಮಾಡಿದ್ದಾರೆ ಅಂತ ಹೇಳಿ, ಅಲ್ಲೇನು? ಸದ್ಭಾವೇನ ಅಜಂ ಸರ್ವಂ, ಸದ್ಭಾವೇನ ಪರಮಾರ್ಥ ದೃಷ್ಟಿಯಿಂದ ಏನು ಅಜಂ, ಇವೆಲ್ಲವೂ ಕೂಡ ಯಾವುದಕ್ಕೂ ಕೂಡ ಹುಟ್ಟುವಂತಕ್ಕಂಥದ್ದು ಇಲ್ಲ ಅಂತ ತೀರ್ಮಾನ ಮಾಡಿ, ಏನು ಇದು ಯಾವುದು ಇಲ್ಲ ಅಂತಂದ್ರೆ ಏನು? ಅದು ಯಾವುದು ಕೂಡ ಹುಟ್ಟಿದೆ ಅಂತ ಆದರೆ ಏನಾಯಿತು? ನಿತ್ಯತ್ವ. ಹುಟ್ಟೆ ಇಲ್ಲ ಅಂತಂತಂದ್ರೆ, ಹುಟ್ಟೆ ಇಲ್ಲ ಅಂತಂತಾದ ಮೇಲಿಂದ ಅದಕ್ಕೆ ನಿತ್ಯತ್ವ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಹುಟ್ಟೇ ಇಲ್ಲದೆ ಅಂದರೆ ನಿತ್ಯತ್ವ ಹೇಗೆ ಸ್ವಾಮಿ? ಹುಟ್ಟಿದೆ ಅಂದರೆ ಅದು ನಿತ್ಯವೋ ಅನಿತ್ಯವೋ ಅಂತ ಪ್ರಶ್ನೆ ಬರುತ್ತೆ. ಹುಟ್ಟೆ ಇಲ್ಲ ಅಂದಮೇಲೆ ಹೇಗೆ? ಅದು ನಿತ್ಯ ಅಂತೂ ಹೇಳೋಕ್ಕಾಗೋದಿಲ್ಲ, ಮತ್ತು ಅನಿತ್ಯ ಅಂತೂ ಹೇಳೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಈ ಶ್ಲೋಕದಲ್ಲಿ ಏನು ಈ ನಿತ್ಯವಾಗಿದೆ, ಇದು ಸದ್ಭಾವೇನ ಅಜಂ, ಅಜ ಮತ್ತು ಈ ಒಂದು ಹುಟ್ಟಿದೆ ಅಂತ ಆದರೆ ನಿತ್ಯವಾಗಿದೆ ಅಂತ ಹೇಳಿ ಈ ಪ್ರತಿಷ್ಠಾಪನೆ ಮಾಡಿದ್ರು. ಅಥವಾ ಇದಕ್ಕೆ ಹುಟ್ಟೂ ಇಲ್ಲ, ಇದು ಅಜ ಅಂತಲೂ ಹೇಳೋದಕ್ಕಾಗೋದಿಲ್ಲ, ಮತ್ತೆ ಇದು ನಾಶವಾಗುತ್ತೆ ಅಂತಲೂ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿ ಎಲ್ಲವನ್ನೂ ಕೂಡ ನಿರಾಕರಣೆ ಮಾಡಿದ್ರ. ಸದ್ಭಾವೇನ ಅಂದರೆ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಅಜ ಅಂತ ಹೇಳಿ, ಸಂವೃತ್ತಿ ದೃಷ್ಟಿಯಿಂದ ನೋಡಿದಾಗ ಸಜ ಅಂತ ಹೇಳಿದ್ರ, ಸಜ ಅಂತ ಹೇಳಿ ಅದಕ್ಕೊಂದು ನಾಶ ಅಂತ ಉಂಟು ಅಂತ ಹೇಳಿದ್ರ, ಮತ್ತೆ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗಲೂ ಅಜ, ಮತ್ತೆ ಸಾಂವೃತಿಕ ದೃಷ್ಟಿಯಿಂದ ನೋಡಿದಾಗಲೂ ತತ್ವ ಅಜ ಅಂತ ಹೇಳಿದ್ರ, ಎರಡನ್ನೂ ನಿರಾಕರಣೆ ಮಾಡೋಂಥ ಪ್ರಶ್ನೆ ಹಾಕ್ಕೊಂಡು ಇಲ್ಲಿ ನೋಡಿ, ಪರಮಾರ್ಥ ದೃಷ್ಟಿಯಿಂದ ಇದು ಹುಟ್ಟಿಲ್ಲ, ಮತ್ತು ಸಾಂವೃತಿಕ ದೃಷ್ಟಿಯಿಂದ ಅವಿದ್ಯಾ ದೃಷ್ಟಿಯಿಂದ ಹುಟ್ಟಿದೆ ಅಂತ ಹೇಳ್ತಾರಲ್ಲ, ಆ ತರಹ ಅಲ್ಲ. ಪರಮಾರ್ಥ ದೃಷ್ಟಿಯಿಂದಲೂ ಹುಟ್ಟಿಲ್ಲ, ಮತ್ತು ಅವಿದ್ಯೆ ಇದ್ದಾಗಲೂ ಹುಟ್ಟೇ ಇಲ್ಲ. ಅದು ನಿಜವಾಗ ಹುಟ್ಟೇ ಇಲ್ಲ, ಭ್ರಮೆ ಅಷ್ಟೇ, ಅದು ಕೇವಲ ಭ್ರಮೆ. ನೋಡಿ ಹೇಗೆ ಉದಾಹರಣೆ, ಸರ್ಪದ ಉದಾಹರಣೆ ಕೊಟ್ಟಿತ್ತು. ಹಗ್ಗವನ್ನು ಸರ್ಪ ಅಂತ ತಿಳಿದ, ಏನಾಯಿತು? ಅನರ್ಥ ಅನುಭವಿಸ್ತಾ, ಹೌದು ತಾನೆ? ಆಮೇಲೆ ಯಾರೋ ಬಂದ, ಇದು ಹಗ್ಗನಪ್ಪ, ಇದು ಸರ್ಪ ಅಲ್ಲ ಅಂತ ಹೇಳ್ದ. ಭ್ರಮೆ ಎಲ್ಲ ಹೋಯಿತು, ಅವನಿಗೆ ಹೆದರಿಕೆ ಹೋಯಿತು, ಮೊದಲಿನಂತಾದ. ಈಗ ಆ ಸರ್ಪ ಅಂತ ತಿಳ್ಕೊಂಡಿದ್ದು ಆ ಅನರ್ಥ ಅನುಭವಿಸಿದ್ನಲ್ಲ, ಆಗ ಏನಾದ್ರು ಸರ್ಪ ಇತ್ತ?
ಮತ್ತೆ ಅವನು ಸರ್ಪ ಇಲ್ಲ ಕಣಯ್ಯ ಇದು ಹಗ್ಗ ಅಂತ ಹೇಳಿದಾಗ ಆ ಸರ್ಪ ಹೊಟ್ಟೋಯ್ತಾ? ಏನೂ ಇಲ್ಲ. ಇದ್ದದ್ದು ಹಗ್ಗ ಒಂದೇ. ನೀವು ಸರ್ಪ ಅಂತ ತಿಳ್ಕೊಂಡು ಜಾರಿ ಬಿದ್ದು ಕಾಲು ಮುರ್ಕೊಂಡ್ರಲ್ಲ, ಆಗಲೂ ಸರ್ಪ ಇರಲಿಲ್ಲ. ಮತ್ತೆ ಜ್ಞಾನವಾದ ಮೇಲಂತೂ ಇಲ್ಲವೇ ಇಲ್ಲ. ಸೊ ಇಲ್ಲೂ ಇದೇ ಥರ. ಹುಟ್ಟು ಅಂತಕ್ಕಂಥದ್ದು, ಅಜ ಅಂತಕ್ಕಂಥದ್ದು ಕೇವಲ ಪರಮಾರ್ಥ ದೃಷ್ಟಿಯಿಂದ ಇದು ಹುಟ್ಟಿಲ್ಲ. ಮತ್ತೆ ಈ ಒಂದು ವ್ಯವಹಾರ ದೃಷ್ಟಿಯಿಂದ ಅಲ್ಲಿ ನೋಡಿದಾಗ ಇದಕ್ಕೆ ಹುಟ್ಟಿದೆ ಅಂತ ಇದು ಕೂಡ ಏನು, ಇದೂ ಕೂಡ ವ್ಯವಹಾರ ದೃಷ್ಟಿಯಿಂದ ಹೇಳ್ತಕ್ಕಂಥ ಮಾತೇ ಹೊರತು ನಿಜವಾಗಿ ನೋಡಿದಾಗ ವ್ಯವಹಾರ ದೃಷ್ಟಿಯಿಂದಲೂ ಆಗಲೂ ಹುಟ್ಟಿಲ್ಲ, ಈಗಲೂ ಹುಟ್ಟಿಲ್ಲ. ಸರ್ಪ ಅಂತ ತೋರ್ತಾ ಇದ್ದ ಕಾಲದಲ್ಲಿ ಓಡ್ದ ಬಿದ್ದ ಎಲ್ಲ ಅನರ್ಥ ಉಂಟಾಗ್ತಾ ಇತ್ತು. ಆ ಕಾಲದಲ್ಲೂ ಕೂಡ ನಿಜವಾಗ ಸರ್ಪ ಇರಲಿಲ್ಲ ಅಲ್ಲಿ. ಈಗಂತೂ ಇಲ್ಲವೇ ಇಲ್ಲ. ಈ ಒಂದು ಅರ್ಥ ತಿಳ್ಕೋಬೇಕು ಅಂತ ಹೇಳಿ ಆ ಒಂದು ಇದೆ ಈ ಕೆಲವೆಲ್ಲ ರಹಸ್ಯಾಂಶಗಳು ತಿಳ್ಕೊಳ್ಬೇಕಾ ಅಂತ ಆ ಹಿಂದಿನಂತಂದು ಹೇಳಿಬಿಟ್ಟಿದ್ರು. ಹಾಗಾಗಿ ಇಲ್ಲಿ ಯಾವ ವಿಶೇಷವಾದ ಅರ್ಥವೇನೂ ಇಲ್ಲ. ಇದರ ಒಂದು ವಿವೃತ್ತಿ ಭಾಗವನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.